ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂತೀನಿ. ಇವತ್ತು ನಾವು ಎಲ್ಲಿ ಬಂದಿದ್ವಿ? ಎಲ್ಲರೂ ಒಂದ್ಸರಿ ಗೆಸ್ ಮಾಡಿ ಎಲ್ಲಿ ಬಂದಿದ್ದೀವಿ. ಈಗ ಟಿಕೆಟ್ ತಗೊಳಕ್ ಹೋಗಿದ್ದಾರೆ. ಟಿಕೆಟ್ ತಗೊಂಡು ಒಳಗಡೆ ಹೋಗ್ಬೇಕು. ಒಳಗಡೆ ಹೋಗ್ತಾ ಇದ್ದೀವಿ. ಎಷ್ಟು ದೊಡ್ಡ ಗೋರಿಲ್ಲ ಬಾಯ್. ಹಾಗೆ ಮುಂದೆ ಬರ್ತಾ ಇದೆ. ಗೋರಿಲ್ಲ ಬಾಯ್ ಒಳಗೆ ಹೋಗ್ತಾ ಇದೆ. ಇಷ್ಟು ದೊಡ್ಡ ಗೋರಿಲ್ಲ ನೋಡಿ. ಬರೀ ಅದರ ಬಾಯಿ ಅಷ್ಟೇ ಇರೋದು, ಅದರ ಬಾಡಿ ಬೇರೆ ಅಷ್ಟೇ ಇರುತ್ತೆ. ನಮ್ಮದು ಬಾಳಿ ಹೋಗ್ತಾ ಇದೆ. ಅಲ್ಲುಗಳಂತೂ ತುಂಬಿ ಅಲ್ಲುಗಳ ಮೇಲೆ ಸೋಫಾ ಥರ ಇದೆ. ಅಲ್ಲುಗಳ ಮೇಲೆ ಕುತ್ಕೊಂಡ್ಬಿಡ್ಬೋದು ನೋಡಿ, ಅದೇ ಥರ ಇದೆ. ಈಗ ಗೋರಿಲ್ಲ ಬಾಯಿಂದ ಆಚೆ ಬರ್ತಾ ಇದೆ. ಡಸ್ಟ್ಬಿನ್ ಇದೇ ಥರನೇ ಯೂಸ್ ಮಾಡ್ಬೋದು ಅಂತ ಈಗಲೇ ಗೊತ್ತಾಗಿದ್ದು. ಹುಡುಗ ಯೂಸ್ ಮಾಡ್ತಿರೋ ಥರ ನೋಡಿ. ಹಾಗೆ ಮುಂದೆ ಹೋಗ್ತಾ ಇದೆ. ಡೈನೋಸರ್ ಹತ್ರ ಹೋಗ್ತೀವಿ. ಬನ್ನಿ ಡೈನೋಸರ್ ಹತ್ರ ಹೋಗ್ಬಿಡೋಣ. ಕಚ್ಬಿಟ್ರೆ ಅದನ್ನ ತಿನ್ಬಿಡೋಣ. ಎಷ್ಟು ದೊಡ್ಡದು, ಅದ್ರ ಬಾಯ ಮಾಡ್ಕೊಂಡ್ಬಂದು ನಾವು. ತುಂಬಾ ದೊಡ್ಡದು. ರಿಯಲ್ ಆಗಂತ ನೋಡಕ್ಕೆ ಇದು ಒಂದು ಪುಟ್ಟ ಡೈನೋಸರ್. ಇದೇನು ಅಂತ ಕಮೆಂಟ್ ಮಾಡಿ ತೋರಿಸ್ತಾ ಇರಿ. ನಮಗೆ ಗೊತ್ತಿಲ್ಲ, ಕಮೆಂಟ್ ಮಾಡ್ರಿ ಅಂತ ಹೇಳ್ತಾರೆ. ನಮಗೆ ಗೊತ್ತಿಲ್ಲ, ಇದೆಲ್ಲ ರಿಯಲ್ ಆಗಂತೂ ನೋಡೋಕ್ಕಾಗಲ್ಲ. ಇಲ್ಲಿ ಬಂದರೆ ಎಲ್ಲದನ್ನು ನೋಡ್ಬೋದು. ಭಾಳ ಕೇಳ್ರಿ ಏನು ಮಾಡೋದು. ಇನ್ನೊಂದು ರಿಯಲ್ ಡೈನೋಸರ್. ಗೊಂಬೆಗಳ ಮಧ್ಯೆ ಇಲ್ಲೊಂದು ಗೊಂಬೆ ಇದೆ ನೋಡಿ. ಬಾಡಿ ಬಿಲ್ಡರ್ಸ್.
ಗೋರಿಲಾಗಳು ಹೋಗ್ತಾ ಇದೆ. ದೊಡ್ಡ ಗೋರಿಲಾಗಳು ಯಾವುದೇ ಒಂದು ಪಾರ್ಕ್ ಹೋಗ್ಲಿ ಅಲ್ಲಿ ಯಾವ ರೀತಿ ನೀಟಾಗಿ ಇಟ್ಕೊಂಡಿರ್ತಾರೋ ಅದೇ ಥರ ನೀವು ಇರೋದಕ್ಕೆ ಟ್ರೈ ಮಾಡಿ. ಶಾತಿ ಕುಲ ಅನ್ನೋದೆಲ್ಲ ಹುಟ್ಟಕ್ಕೂ ಮುಂಚೆ ಹೇಗಿತ್ತು ಮತ್ತೆ ಯಾವುದೇ ಒಂದು ಜಾಗ ಆಗಲಿ ಅಲ್ಲಿ ಹಾಕಿರುವ ಸೂಚನಾ ಫಲಕ ಏನು ಹಾಕಿರ್ತಾರೋ ಅದು ನೋಡ್ಕೊಂಬಿಟ್ಟು ಅದೇ ಥರ ಇರಿ. ಮೂರ್ತಿಗಳನ್ನು ಮುಟ್ಟಬಾರ್ದು ಅಂದರೆ ಮುಟ್ಟಬಾರ್ದು. ಏನೇ ಥರ ಕಚ್ಬಿಟ್ರೆ ರಿಯಲ್ ಆಗಂತ ನೋಡಕ್ಕೆ ಏನು ಅಭಿಮಾನವನ ನನಗೆ ಗೊತ್ತಿಲ್ಲ. ಕಮೆಂಟ್ ಮಾಡ್ರಿ. ಇದೆಲ್ಲ ರಿಯಲ್ ಆಗಂತೂ ನೋಡೋಕ್ಕಾಗಲ್ಲ. ಇಲ್ಲಿ ಬಂದರೆ ಎಲ್ಲದನ್ನು ನೋಡ್ಬೋದು. ಇಲ್ಲೊಂದು ಜಿರಾಫೆ ಐತೆ. ಭಾಳ ಕೇಳ್ತದೆ ಏನು ಮಾಡೋಕ್ಕೆ. ರಿಯಲ್ ಡೈನೋಸಾರ್ ಇವನ್ನೆಲ್ಲ ರಿಯಲ್ ಆಗಿ ತೋರಿಸ್ಬೇಕು ಫ್ಯೂಚರಲ್ಲಿ ಅನ್ನೋದಿದೆ. ನೋಡೋಣ, ನಿಮ್ಮ ಸಪೋರ್ಟ್ ಇದ್ದರೆ ಹಿಂಗೆ ತೋರಿಸ್ತಾ ಇರ್ತೀವಿ. ಬಾಡಿ ಬಿಲ್ಡರ್ ನೋಡಿ, ಆವಾಗಿನ ಕಾಲದಲ್ಲಿ ಇದ್ದಂಥ ಜನಗಳು ಎಷ್ಟು ರಿಯಲಿಸ್ಟಿಕ್ ಆಗಿದೆ. ಯಾವುದೇ ಒಂದು ಪಾರ್ಕ್ ಹೋಗ್ಲಿ ಅಲ್ಲಿ ಯಾವ ರೀತಿ ನೀಟಾಗಿ ಇಟ್ಕೊಂಡಿರ್ತಾರೋ ಅದೇ ಥರ ನೀವು ಇರೋದಕ್ಕೆ ಟ್ರೈ ಮಾಡಿ. ಅದು ಬೇಟೆ ಆಡೋದು ಯಾವ ಥರ ಅಂತ. ಶಾತಿ ಕುಲ ಅನ್ನೋದೆಲ್ಲ ಹುಟ್ಟಕ್ಕೂ ಮುಂಚೆ ಹೇಗಿತ್ತು ಅದೇ ಥರ ಇರಿ. ಈ ನಾಗರಿಕತೆ ಉಗಮ ಆಗದೇ ಇದ್ದಿದ್ರೆ ಎಷ್ಟೋ ಚೆನ್ನಾಗಿರೋದು ಅಂತ ಅನಿಸುತ್ತೆ ಕೆಲವೊಂದು ಸಲ. ಅಭಿಮಾನವನ
ಇದೆಲ್ಲ ನೋಡ್ತಾ ಇದ್ರೆ ಅದು ಗೊರಕೆ ಹೊಡೆಯೋ ಸೌಂಡ್ ಬರ್ತಿತ್ತು, ಈಗ ಬರ್ತಾ ಇಲ್ಲ. ಸ್ವಲ್ಪ ಹೊತ್ತಲ್ಲಿ ಆನ್ ಮಾಡ್ಬೋದು. ಇದು ಎಷ್ಟು ದೊಡ್ಡದಾಗಿದೆ ಅಂದರೆ ಎಷ್ಟು ಸುತ್ತಿದ್ರೂ ಸಾಲದೆ. ಮತ್ತೆ ಕುಲುಮೆ ಕೆಲಸ ಇವನ್ನೆಲ್ಲ ರಿಯಲ್ ತೋರಿಸ್ಬೇಕು. ಇದೆ ನೋಡೋಣ, ನಿಮ್ಮ ಸಪೋರ್ಟ್ ಇದ್ರೆ ಹೀಗೆ ತೋರಿಸ್ತಾ ಇರ್ತೀನಿ. ಇದ್ದಕ್ಕಿದ್ದಂಗೆ ಹೀರೋ ಬೇರೆ ಬಂದ್ಬಿಟ್ರು ನೋಡಿ. ಆವಾಗಿನ ಕಾಲದಲ್ಲಿ ಇದ್ದಂಥ ಜನಗಳು ಎಷ್ಟು ರಿಯಲಿಸ್ಟಿಕ್ ಆಗಿದೆ. ಎಷ್ಟು ನೀಟಾಗಿದೆ. ಇಲ್ಲಿ ಬಂದರೆ ಯಾರೂ ಪ್ಲಾಸ್ಟಿಕ್ ಎಸೆಯೋದು ಆ ಥರ ಏನು ಮಾಡಬೇಡಿ. ಬೇಟೆ ಆಡೋದು ಯಾವ ಥರ ಅಂತ. ಉಳುಮೆ ಸ್ಟಾರ್ಟ್ ಆಗಿದೆ. ಇವಾಗ ಫಸಲನ್ನೆಲ್ಲ ಕೊಯ್ದುಬಿಟ್ಟು ಸಂಸ್ಕರಣೆ ಮಾಡಿ ಯೂಸ್ ಮಾಡ್ತಾ ಇದ್ದಾರೆ ಕೃಷಿ ಮನೆಗಳು. ಯಾರ್ಯಾರು ಅಂತ ಬೋರ್ಡ್ ಖಾಲಿ ಇದೆ, ಹೆಸರು ಇಲ್ಲ. ಈ ನಾಗರಿಕತೆ ಉಳುಮೆ ಅಂತ ನಾವು ಹೇಳಿದ್ರೆ ಅನಿಸುತ್ತೆ ಕೆಲವೊಂದು ಸಲ.